ಕ್ಯಾರ್ ಇರೋದ್ರಿಂದ ಈ ಥರ ಒಣಗಿ ಕ್ಯಾರ್ ಆಯ್ತಂದ್ರೆ ಹಿಂಗೆ ಸಿಳ್ತೇನ್ರಿ ಇದು ಗಿಡ ಇದು ಹೊಡ್ಕೊಂಡು ಕುಲ್ಲನೇ ಆಗ್ಬಿಡ್ತಾರೆ ಕಂಟಿನ್ಯೂ. ಇದು ಡ್ರಿಪ್ ಯಾಕೆ ಮ್ಯಾಲೆ ಹಾಕಿರಿ ಇದು? ಇದು ಕೆಳಗೆ ನೋಡಿ ಸರ್, ಇಲ್ಲಿ ಸೆನ್ಸರ್ ಲೂಟ್ ಹೊಡಿಸಿವ್ರಿ ಮನೆ. ಸೆನ್ಸರ್ ಲೂಟರ್ ಅಂದ್ರೆ ಹೆಂಗ್ರಿ ಸರ್? ಅದು ಅಲ್ಲಿಗೆ ಸನಿಪ್ ಹೋಗ್ತದೆ ಪೂರ್ತಿ ಬಡ್ಡಿ ಅಲ್ಲಿ ಹೋಗಿರಿಂದ ಹೊರಗೆ ಬರ್ತದೆ ರೀ. ಇದು ನೀವು ಚಟ್ನಿ ಯಾವಾಗ ತೊಂದ್ರಿ ಸರ್? ಇದು ಮೊನ್ನೆ ನವೆಂಬರ್ದಾಗ ತೊಗೊಂಡಿದ್ದೇವ್ರಿ. ನವೆಂಬರ್ ಎಷ್ಟಕ್ಕೆ ತೊಂದ್ರಿ? ನವೆಂಬರ್ 1ನೇ ತಾರೀಕಿಗೆ ನೀರು ಬಿಟ್ಟಿದ್ದೇವ್ರಿ ಚಟ್ನಿ ನೋಡೋದು. ಈ ಸಾರಿ ಥಂಡಿ ಒಂದ್ ಸ್ವಲ್ಪ ಮುಂದಕ್ಕೆ ಬತ್ತಲ್ರಿ, ಥಂಡಿಗೆ ಜಿಗಿಗೆ ಸಟ್ಟ ಅಲ್ಲಿ. ಹಿಂಗಾಗಿ ಅಂದ್ರೆ ಥಂಡಿ ಜಾಸ್ತಿ ವಾತಾವರಣ ಇತ್ತು. ವರ್ಷ ಈ ಟೈಮ್ ಒಂದ್ ಪಡ ಹೊಡಿತಿದ್ದೇವ್ರಿ ನಾವು ಸೆಟ್ಟಿಂಗ್. ಅಂದ್ರೆ 2 ತೋಟ ಅದಾವ ನಿಮ್ಮ? ಮೂರ್ ಪಡ. 3 ಅಂದ್ರೆ ಒಂದರದಾಗ ರೇಟ್ ಸಿಗ್ಲಿಕ್ಕೆ ಅಂದ್ರೆ ಒಂದರದಾಗರೆ ಸಿಗ್ಬೇಕು ಸಿಗಲೇ ಅಂದ್ರೆ ಹಿಂದ ಮುಂದ ಮಾಡ್ಕೋತೀರಿ? ಹಿಂದ ಮುಂದೆ ಮಾಡಿ. ಈಗ ಇನ್ನೊಂದ್ 2 ಪಡ ಏನದು ಏಪ್ರಿಲ್ ಮೇದಾಗ ಹೊಡಿತೀವಿ. ಅಂದ್ರೆ ಯೋಗ್ಯ ಟೈಮ್ ಯಾವಾದ್ರಿ ಆಕ್ಚುಲಿ ನಮ್ ದಾಳಿಂಬೆ ಬೆಳೆಗಾರರಿಗೆ? ಅಂದ್ರೆ ಒಂದು ಜ್ವಾಳ ಸುಗ್ಗಿ ಅಂತ ಇರ್ತದ ನಮ್ದು, ಹಂಗ ಇದಕ್ಕ ಒಂದು ಒಳ್ಳೆ ಟೈಮ್ ಅಂತ ಯಾವಾಗ? ಏಪ್ರಿಲ್ ಮೇನೆ ಕರೆಕ್ಟ್. ಏಪ್ರಿಲ್ ಅಥವಾ ಮೇ, ಅವಾಗ ಕಾಯಿ ಚಟ್ನಿ ತಗೋಬೇಕು ಇದಕ್ಕೆ. ಈಗ ದ್ರಾಕ್ಷಿಗೆ ಹೆಂಗಿರ್ತದ್ರಿ ಶ್ರೀಶೈಲ? ಒಮ್ಮೆ ನಾವು ಕಡ್ಡಿ ಬೆಳೆಸ್ಕೋತೇವ್, ಒಂದ್ ಸರ್ತಿ ಕಾಯಿ ಚಟ್ನಿ ಮಾಡ್ತೇವ್, ಹಂಗೇನ ಇದಕ್ಕೆ? ಇದು ಡೈರೆಕ್ಟ್ ಯಾವಾಗ ಕಟಾವ್ ಮಾಡ್ತೇವ್ ಅವಾಗ ಬೆಳಿಗ್ಗೆ ಬಂಬ ಬಂದಿದ್ರೆ ಒಂದ್ ಟೈಮ್ ತಗೋದು. ಬಂಬ್ ಅಂದ್ರೆ ಹೆಂಗ್ರಿ ಶ್ರೀಶೈಲ? ಯಾವ್ದಾದ್ರು ತೋರ್ಸಿರಿ. ಈ ಕಡ್ಡೆ ಇರ್ತಲ್ಲ, ಇದು ದಪ್ಪ ಆಗಲಿಕ್ಕೆ ಕೊಡಬಾರ್ದು. ಯಾವ್ದ್ರಿ? ಇಲ್ಲ ಸದ್ಯ ಕಡ್ಡಿ ತೆಗಿತೀವಲ್ಲ, ಇದು ದಪ್ಪ ಆಗಬಾರ್ದು. ದಪ್ಪ ಆಗಬಾರ್ದು. ಎಲ್ಲಿ ಕಟ್ ಮಾಡ್ಬೇಕ್ರಿ? ತೆಗೆದೇ ಬಿಡೋದ್ರಿ ಇಲ್ಲಿ ಹೆಂಗ ಕೈಲಿ ಹರಿಬೇಕು ಅಥವಾ ಕಟ್? ದಪ್ಪ ಆಯ್ತ ಕತ್ರಿ ತೆಗೆದ್ ಬಿಡೋದ್ರಿ. ಇದ್ದಾಕರ ಇಂಥವೆಲ್ಲ ಕೈಲಿ ತಗೊಂಡ್ಬಿಡೋದ್ರಿ. ಎಲ್ಲ ಇರ್ತಾವಲ್ರಿ, ಇವ್ ಸಣ್ಣ ಇದ್ದಾಕರ ಕೈಲಿ ಕಿತ್ತು ಬರ್ತಾವ್ರಿ, ತೆಗೆದು ಹೋಗದೇವಂತ್ರಿ. ಈ ಕಡ್ಡಿ ತಾಕತ್ ಬರ್ತದೆ. ಮತ್ತ ಇದಕ್ಕ ನಿರ್ವಹಣೆ ಹೆಂಗ್ ಮಾಡ್ಬೇಕ್ರಿ ನಾವು? ಬ್ಯಾಸಿಯಾಗ ಯಾವ ರೀತಿ ಗೊಬ್ಬರನ ಹಾಕೋಬೇಕು? ಬ್ಯಾಸಿಯಾಗ ಅಂದ್ರೆ ಆಕ್ಚುಲಿ ತಿಪ್ಪಿ ಗೊಬ್ಬರನೇ ಚಲೋ ರೀ. ಬಟ್ ಕಾಯಿ ಟೈಮ್ನಾಗ ಒಂದಿಟ್ಟು ಸರ್ಕಾರ ಗೊಬ್ಬರ ಯೂಸ್ ಮಾಡ್ಬೇಕು. ಸರ್ಕಾರಿ ಗೊಬ್ಬರ ಸೆಟ್ಟಿಂಗ್ ಆಗೋ ಟೈಮ್ನಾಗ ಅದು ಭಾಳ. ಇದು ಯಾಕೆ ಒಣಗ್ಯದ್ರಿ ಶ್ರೀಶೈಲ? ಅದೇ ಅದು ಕ್ಯಾರ ಇದು ಅಂತ ಹೇಳಿದ್ದಲ್ರಿ, ಕ್ಯಾರ ಕಡ್ಡಿ ಇಲ್ಲ ತೋರಿಸ್ತೀನಿ ನಾವು. ಇದಕ್ಕೂ ಇರ್ತದೇನ್ರಿ ಇಲ್ಲಿ ಕ್ಯಾರ? ಅದು ಒಣಗ್ತಂದ್ರ ಅದು ಕ್ಯಾರೆ. ಇದು ಅಂದ್ರ ಮೋಸ್ಟ್ ಡೇಂಜರ್ ಏನ್ರಿ ಕ್ಯಾರ ಅಂದ್ರೆ? ಓಹೋ ನೋಡ್ರಿ ಸರ್, ಈ ಕ್ಯಾರ್ ಇರೋದ್ರಿಂದ ಈ ಥರ ಒಣಗಿ ಕ್ಯಾರ ಆಯ್ತಂದ್ರೆ ಹಿಂಗೆ ಸಿಳ್ತದೇನ್ರಿ ಇದು ಗಿಡ? ಇದು ಹೊಡ್ಕೊಂಡು ಕುಲ್ಲನೇ ಆಗ್ಬಿಡ್ತಾರೆ ಕಂಟಿನ್ಯೂ. ಈ ಥರ ಕ್ಯಾರ್ ಇರೋದು ಕಡ್ಡಿ ಮಾತ್ರ ಹಂಗಾಗ್ಯಾವ್ರಿ. ಇದು ಕಾಯಿಗೂ ತೋತೇನ್ರಿ? ಕಾಯಿಗೆ ಐತೇನು ಅದಕ್ಕೆ? ಅದಕ್ಕಿಲ್ರಿ ಸರ್, ಈ ಕಡ್ಡೆ ಕ್ಯಾರ್ ಇಲ್ಲ. ಅದಕ್ಕಿಲ್ಲ. ಇವು ಲೇಬರು ಕಡ್ಡಿ ಹೊಡ್ಯಾಕಾರ ನೋಡಿ ಹೊಡ್ಯಲ್ರಿ. ಕ್ಯಾರ್ ಇದ್ದು ಅಂದ್ರೆ ತಕೊಂಡ್ರಂದ್ರೆ ಮುಂದೂಣಿಗೆ ಅನುಕೂಲ ಆಗ್ತಾರೆ. ಬೇರೆ ಎಲ್ಲ ತಿಳಿಸ್ರಿ ನಮ್ಗೆ. ಇದು ಸೈಜ್, ಇದು ಹೂವು ಜಾಸ್ತಿ ಹಿಡಿಬೇಕಂದ್ರೆ ಏನ್ ಮಾಡ್ಬೇಕ್ರಿ ನಾವು? ಏನು ಬಾರ ಎಕ್ಸಟ ಸ್ವಲ್ಪ ಒಂದ್ 2 ಕೈ ಬಿಟ್ಕೋಬೇಕು. ಯಾವ ಟೈಮಿಗೆ ಬಿಡ್ಬೇಕ್ರಿ? ಎಷ್ಟು ದಿನಕ್ಕೆ ಕಟಾವ್ ಅದ? ಎಷ್ಟು ದಿನಕ್ಕೆ ಬಿಡ್ಬೇಕ್ರಿ? ಅದು ಒಂದ್ ಜರ ಹೂ ಮಗ್ಗಿ 30 ದಿವಸ ಆಗ್ಬೇಕ್ರಿ. ಹೂ ಮಗ್ಗಿ ಹೊರಗೆ ಬರ್ಲಾಕತ್ತಂದ್ರೆ ಬಾರ ಎಕ್ಸಟ ಬಿಟ್ಕೊಂಡ ಅಂದ್ರೆ ಹೂರ್ ಒಂದ್ ಜರ ಫ್ರೆಶ್ ಆಗಿ ಹೊರಗೆ ಬಂದ್ಬಿಡ್ತಾರೆ. ಅಟ್ಟೆ ಬೇರೆ ಓಕೆ. ಭಾಳ ಬಿಟ್ಟೇವ್ ಅಂದ್ರೆ ಕ್ಯಾರಿಗೆ ಒಂದ್ ಜರ ಸಮಸ್ಯೆ ಆಗ್ತದ್ರಿ. ಏನ್ರಿ ಅದು ಬಾರ ಎಕ್ಸಟ ಜಾಸ್ತಿ? ಬಾರ ಎಕ್ಸಟ, DAP ಇಂಥವೆಲ್ಲ ಒಂದ್ ಜರ ಕ್ಯಾರಿಗೆ ಇಫೆಕ್ಟ್ ಮಾಡ್ತಾವ್ರಿ. ಅದಕ್ಕೆ ನೋಡಿ ಬಿಟ್ಕೊಂಡು ಹೋಗ್ಬೇಕು ನೋಡ್ರಿ. ರೈತರ ಉದ್ಯೋಗ ಅಂದ್ರೆ ಕಂಟಿನ್ಯೂ ನೋಡ್ಕೋತಿರ್ಬೇಕ್ರಿ. ಒಂದ್ 2 ತಿಂಗಳು ಇದ್ರು ದ್ರಾಕ್ಷಿ ತರ 12 ತಿಂಗಳ ಮೇಂಟೆನೆನ್ಸ್ ಇಲ್ಲ. 2 ತಿಂಗಳ ಕಾಯಿ ಮಿಡಿಗೆ ಆಗುತ್ತಾನ ಮಾಡಲ್ಲ. ನಾನು ಕೇಳ್ಪಟ್ಟೆ ಕ್ಯಾರ್ ಹೋಗಿ ಬತ್ತಂದ್ರೆ ಇಡೀ ಪಡನೇ ಫೇಲ್ ಆಗ್ತದ ಅಂತೇಳಿ ಕೇಳ್ಪಟ್ಟಿದ್ದೆ ನಾನು. ಅಂದ್ರಿ ಅದೇ ನೋಡ್ರಿ, ಮಳೆಗಾಲದಾಗ ಇದ್ರ ಮ್ಯಾಗ ಹನಿ ಬಿತ್ತಲು ಅದರ ಸ್ಪ್ರೆಡ್ ಆಗ್ತದ್ರಿ. ಅಂತ ಕಡ್ಡಿ ನಾವು ಹುಡುಕಾಡಿ ತೆಗಿಬೇಕು. ಆ ಕ್ಯಾರ್ ರೋಗ ನಾವು ಕಂಟಿನ್ಯೂ ನೋಡ್ಕೋತಿರ್ಬೇಕು. ಅಂದ್ರೆ ಇದಕ್ಕೆ ಪರಿಹಾರ ಐತೇನಿಲ್ರಿ ಶ್ರೀಶೈಲ? ಇದು ಕ್ಯಾರ್ ರೋಗಿ ಪರಿಹಾರ ಐತೋ ಇಲ್ಲ? ಕ್ಯಾರ್ ರೋಗಿ ಪರಿಹಾರ ನಮ್ಗಂತೂ ಸಿಕ್ಕಿಲ್ರಿ ಇಲ್ಲಿ ತನ. ಸಿಕ್ಕಿಲ್ಲ. ಮತ್ ಬತ್ತಂದ್ರೆ ಅಚಾನಕ್ ಬತ್ತಂದ್ರೆ ಹೆಂಗ್ ಮಾಡೋದು? ಬತ್ತಂದ್ರೆ ಅದಕ್ಕೆ ಏನ್ರ ಸ್ವಲ್ಪ ಅರಿವಿ ಕಟ್ಟಿ, ಸೀರೆ ಅರಿವಿ ಕಟ್ಟಿ ಪ್ಯಾಕ್ ಮಾಡಿ ಬಿಡ್ತೇವ್ರಿ. ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಲಾರ ಒಂದೇ ರೀ. ನಾವು ಅದ್ರ ಪಟ್ಟ ಅಂತ ಎಲ್ಲ 108 ಎಲ್ಲ ಔಷಧ ಕೊಟ್ರೆ ಹೊಡೆದೇವ್ರಿ. ಕಂಟ್ರೋಲ್ ಸಿಕ್ಕಿಲ್ಲ. ಇಲ್ಲಿ ತನ ಸಿಕ್ಕಿಲ್ಲ. ಶ್ರೀಶೈಲ ಆಗ 10x10 ಹೇಳಿದ್ರೆ ನನಗೆ ಈ ಗಿಡದಿಂದ ಗಿಡಕ್ಕೆ ನನಗೆ ಸನಿಪ ಅನ್ಸ್ಲತ್ತಲ್ರಿ ಹೆಂಗ? ಇದು ನಾವು ಟ್ರ್ಯಾಕ್ಟರ್ ಔಷಧ ಹೊಡಿ ಸಲುವಾಗಿ 12 ಇಟ್ಟಿವ್ರಿ. ಅಂದ್ರೆ ಈ ಸಸಿದಿಂದ ಈ ಸಸಿಗೆ ಎಷ್ಟು 12 ಇಟ್ಕೊಂಡ್ರಿ? 12 ಇಟ್ಟಿವ್ರಿ. ಇಲ್ಲಿ 10 ಇಟ್ಕೊಂಡ್ರಿ? ಇಲ್ಲಿ 10 ಇಟ್ಕೊಂಡ್ರಿ. ನೀವು ಟ್ರ್ಯಾಕ್ಟರ್ಲೇನೆ ಹೊಡಿತೀರಿ? ಔಷಧ ಹೊಡಿತೀವಿ. ಭಾಳ ಪಡ ಆದ್ರೆ ಮನುಷ್ಯರ್ಲಿ ಕಂಟ್ರೋಲ್ ಆಗಲ್ಲ. ಟ್ರ್ಯಾಕ್ಟರ್ಲೇನೆ ಹೊಡಿತೀವಿ. ಹಂಗಾಗಿ ಒಂದು ಜರ ಹೆಚ್ಚಿಗೆ. ಇದು ಎಷ್ಟು ವರ್ಷದ ಬೆಳೆ ರೀ ಶ್ರೀಶೈಲ? ಇದು ಗಿಡ ಹಚ್ಚಿ 4 ವರ್ಷ ಆಯ್ತು ರೀ. ಇದು 2ನೇ ಪೀಕ್ ನೀವು ತಗೊಳ್ಳೋದು? 2 ವರ್ಷಕ್ಕೆ ಕಾಯಿ ಹಿಡಿತೀವ್ರಿ. ಅದು ಹೇಳಿದ್ರಲ್ಲ, ಅದು ಇನ್ನೊಂದು 2 ಪಡ ಅದಾವ. ಅವು ಎಷ್ಟು ವರ್ಷದ ಅದಾವ್ರಿ? ಅವು ಹಳಿ ಅದಾವ್ರಿ, 8 ವರ್ಷದ ಪಡ. 2 ಅವು 2 ಇದೇ ಹೊಸದು ಮಾಡಿರಿ. ಇದು ಹೆಂಗೆ ಚಲೋ ಆಗಿದ್ರಿ? ಹೋದ ವರ್ಷ ಬೇಸ್ ಆಗ್ಯದ್ರಿ. ಒಂದು 10 ಟನ್ ಮಾಲ್ ಹೊಂಟದ್ರಿ. 600 ಬಡ್ಡೆವ್ರಿ. ಅದ್ರ ಹೋದ್ರ ಸಂಜೆ ಎವರೇಜ್ ಕಡಿಮೆನೇ ರೀ. ಮಳಿ ಭಾಳ ಐತಲ್ರಿ, ಹಿಂಗಾಗಿ ಉದುರಿ ಬಿತ್ತು. ಇದಕ್ಕೂ ಮಳಿ ಜಾಸ್ತಿ ಆದ್ರೆ ನಡೆಯಂಗಿಲ್ಲ. ಮಳಿ ಭಾಳ ಸಾಲ್ಟ್ ಇದು ಬೇಕ್ರಿ. ಅಲ್ಲಿ ಮೇಲೆ ಇರಬೇಕು ಮಳಿ. ಬರೋಬರಿ. ಶ್ರೀಶೈಲ ಬ್ಯಾಸಿಗೆ ಎಷ್ಟು ಟ್ರಿಪ್ ಹಾಕೋತಿರ್ಕ ಅಂತ ಇದಕ್ಕೆ ನೋಡ್ರಿ ಸರ್, ಇಲ್ಲಂದ್ರೆ 1 ಎಕರೆಕ್ಕೆ ಕಡಿಮೆ ಅಂದ್ರೆ ತಿಪ್ಪಿ ಗೊಬ್ಬರ 4 ಟ್ರಿಪ್ ಬೇಕು. ಎಕರೆಕ ಕಡಿಮೆ ಅಂದ್ರೆ 4 ಟ್ರಿಪ್. ಹಚ್ಚಿಕೊಂದು ಬುಟ್ಟಿ ಬರ್ಚಾಕ ದೊಡ್ಡ ಬುಟ್ಲಿ ಇಚ್ಕೊಂಡ್ ಬುಟ್ಟಿ.
ಕೆದರಿಕೆ. ಅದ್ರ ಜೊತೆಗೇನೆ ಸರ್ಕಾರಿ ಗೊಬ್ಬರನ ಯೂಸ್ ಮಾಡ್ತೀರಿ? ಮಾಡ್ತೀವಿ ರೀ, ಆದ್ರೆ ಭಾಳ ಕಡಿಮೆ. ಜಾಸ್ತಿ ಒತ್ತನ ನೀವು ತಿಪ್ಪಿ ಗೊಬ್ಬರಕ್ಕೆ ಜಾಸ್ತಿ ಒತ್ತನ ಕೊಡ್ತೀರಿ? ಶ್ರೀಶೈಲ ಇವೇನು ಒಣಗ ಮುಳ್ಳದ ಹಂಗೆ ತೊಗೋತೀರೇನು? ಇದು ತೆಗಿತೀವಲ್ಲ ಸರ್, ಇವೆಲ್ಲ ತೊಗೋತೀವಿ. ಚಟ್ನಿ ಹೊಡ್ಯಾಕರ್ ಬಿಟ್ಟಿರ್ತಾರ್ರಿ, ಕಡ್ಡಿ ಒಣಗಿರ್ತಾವ್ರಿ. ನಾಳೆ ಕಾಯಿ ಆದ ಬಳಕ ಒಂದು ಕೈ ಆಡಿಸ್ತೇವ್ರಿ ಹಿಂಗೆ ಚಟ್ನಿ ಹೊಡ್ಯಾಕ. ಎಷ್ಟು ಮಂದಿ ಇದ್ರಿ ಶ್ರೀಶೈಲ ಕೆಲಸಗಾರರು ನೀವು ಇಲ್ಲಿ? ಎಷ್ಟು ಸರ್ ಒಬ್ಬರೇ ಇದ್ದೇವ್ರಿ ನಾವು. ಮೇಲೆ ನಿಗಿಸ್ತೀರಿ? ಆಳ್ಗಳು ತೊಗೋತೀವ್ರಿ ಬೇಕಾದಾಗ ಅವಶ್ಯಕತೆ ಇದ್ದಾಗ. ಮತ್ತೆ ಇದ್ರ ಬಿಟ್ಟು ಬೇರೆ ಬೆಳೆ ಮತ್ತೇನು ಮಾಡ್ಕೊಂಡು? ಏನೊಂದು 1.5 ಎಕರೆ ದ್ರಾಕ್ಷಿ ಮಾಡೀವ್ರಿ. ದ್ರಾಕ್ಷಿದೇನು ಅಷ್ಟು ಲಾಭ ಅನ್ಸಿಲ್ಲ ನಮ್ಗೆ. ದ್ರಾಕ್ಷಿಗೆ ಅಷ್ಟು ಲಾಭ ಆಗಿಲ್ಲ. ಕೆಲಸ ಭಾಳ್ರಿ ಅದ್ರದ್ದು. ಅದಕ್ಕಿಂತ ಹೆಚ್ಚು ಇದರದೇ ಅನುಕೂಲ ಆಗಿದೆ. ಇದು ಒಂದ್ ಮನುಷ್ಯ ಫ್ರೀ ಉಳ್ಕೋತದ್ರಿ. ಇದು ಕಂಟಿನ್ಯೂ ಕೆಲಸ ಮಾಡಿದ್ರಿ. ಅದು 12 ತಿಂಗಳು ಇದ್ದಂಗೆ ಅದು ಹಂಗೆ ರೀ ಅದ್ರ ಕೆಲಸ. ಇದು ಒಂದ್ ಕಡಿಮೆ ಅದ್ರಿ. ನಿಮ್ಗೆ ಒಟ್ಟಾರೆ ಹೆಂಗೆ ದಾಳಂಬ್ರಿ ಲಾಭ ಅನ್ಸುತ್ತೆ? ಬೇಸಿದೆ ಸರ್, ಮಾಡೋರಿ ಚಲೋ ಅದ್ರಿ. ಎಷ್ಟು ನೀರಷ್ಟು ಏನೇನು ಮಾಡ್ಕೊಂಡ್ರಿ? ಬಾಯಿ ಮಾಡ್ಕೊಂಡ್ರಿ? ನೀರು ಒಂದು ಬಾಯಿ ಒಂದು ಬೋರ್ ಅದ್ರಿ ಸರ್. ಬಾಯಿಗೆ ನೀರು ಚಲೋ ಬೋರಿ ಚಲೋ? ಬಾಯಿ ಚಲೋ ಅದಾವ್ರಿ. ಎಷ್ಟು ಹೊಡ್ಕೊಂಡ್ರಿ ಬಾಯಿ? ಅದು 50 ಫುಟ್ ಗುಂಬದ್ರಿ ಸರ್. 40 ಬೈ 40. ಅಂದ್ರೆ ಇಲ್ಲಿ ಡ್ರೈ ಏರಿಯಾ ಅಲ್ಲ. ಯಾಕೆ ಕೇಳತ್ತೀನಿ ಅಂದ್ರೆ ಇದು ಡ್ರೈ ಏರಿಯಾ ರೀ. ಹೌದು. ನೀರಿನ ಸ್ವಲ್ಪ ಹೆಂಗಂದ್ರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ. ಒಂದ್ 2-3 ಅಡ್ಬೋರ್ ಹಾಕೊಂಡಿವ್ರಿ. ಅಡ್ಬೋರ್ ಚಲೋ ಅದ. ಬಾಯಾಗ ನೀರು ಅಡ್ಬೋರ್ ಚಲೋ. ಅಡ್ಬೋರ್ ಚಲೋ ಅಂದ್ರೆ ಎಷ್ಟು ಇಂಚ್ ಬರ್ಬೋದ್ರಿ? ಎಷ್ಟು ಅಂದ್ರೆ ಇದ್ರ ಮೋಟ್ರ್ ಎಷ್ಟು ನಡೀತದೆ? ಎಷ್ಟು ಇಂಚ್ ಬರ್ತಾರೆ ನೀರು ನಿಮಗೆ? ನಡೀತಾರೆ 5-3 ದಿವಸ, 1 ತಾಸು 1.5 ತಾಸು ಬ್ಯಾಸಿಗೆ ಸೇವನ ಅದ್ರಿ. ಮಳೆಗಾಲ ಅಂತೂ ಬಾಯಿ ಫುಲ್ ಇರ್ತಾವೆ. ಸರಿ, ಅಂದ್ರೆ ಇದಕ್ಕೆ ಎಷ್ಟು ದಿನಕ್ಕೊಮ್ಮೆ ಬಿಡ್ಬೇಕು? ಅದಕ್ಕೆ ನೀವು ಕೇಳತ್ತೀನಿ ನಾನು ನೀರು. ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ಬಿಡ್ತೀರಿ? ಅಂದ್ರೆ 3 ಎಕರೆ ತೋಟ ನಿಮ್ಮದು, 2 ಎಕರೆ ದ್ರಾಕ್ಷಿ ಹೇಳಿದ್ರಿ. ಅಂದ್ರೆ ಇದಕ್ಕೆ ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಿ ಅಂತ ನೀರು? ದಾಳಿಂಬ್ರಿ ನಮ್ಮ ರೈತರಿಗೆ ಮಾಡ್ಬೇಕನ್ನೋರಿಗೆ ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಿ ನೀರು? ಇದು ಬ್ಯಾಸಿಯಿಂದ ನೀರು ಕಡಿಮೆ ಇರ್ತದೆ ಸರ್. ನೀರು ಸಾಲ್ಟೇಜ್ ಇತ್ತ ಬ್ಯಾಸಿಗೆ ಪೀಕ್ ಹಿಡಿಯೋದಿಲ್ಲ. ಅದು ಬಿಟ್ಟೆ ಬಿಡೋದು. ನೀರು ಬಿಡ್ಲಿಕ್ಕಂದ್ರೆ ಜೀವಂತ ಇರ್ತದೆ ಇದಾಗಿ. ವಾರಕ್ಕೊಮ್ಮೆ ಬಿಡ್ಬೇಕು. ವಾರಕ್ಕೊಮ್ಮೆ ಕರೆಕ್ಟ್ 1 ತಾಸು ನೀರು ಬಿಡ್ಬೇಕು. 8 ದಿನಕ್ಕೊಮ್ಮೆ ಬಿಟ್ಕೋತೀವಿ ನೀರು. ವಾರಕ್ಕೊಂದು ರವಿವಾರ ಯಾವಾರ ಒಂದು ಫಿಕ್ಸ್ ಮಾಡ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ನಾವು ಬಿಟ್ಬಿಡ್ತೇವೆ. ವಾರಕ್ಕೊಂದು ಒಂದು ವಾರ. ಶ್ರೀಶೈಲ ಅವ್ರ ಇದು ಏನು ಇದು ಹಚ್ಚಿ ಎಷ್ಟು ವರ್ಷ ಆಯ್ತು ರೀ ಈ ಸಸಿ ನಾಟಿದ್ದು? ಇದು ಹಚ್ಚಿ ಸರ್ 3 ವರ್ಷ ಆಯ್ತು ನೋಡಿ ಸರ್. ಇದು ನಾಟಿ ಒಂದೇ ಪೀಕ್ ತಗೊಂಡೇವ್ರಿ ಇದ್ರಾಗ. ಇದು ಡ್ರಿಪ್ ಯಾಕೆ ಮ್ಯಾಲೆ ಯಾಕೆ ಹಾಕಿರಿ? ಇದು ಕೆಳಗೆ ನೋಡಿ ಸರ್, ಇಲ್ಲಿ ಸೆನ್ಸರ್ ಲೂಟ್ರ್ ಹೊಡಿಸಿವ್ರಿ ಮೊನ್ನೆ. ಸೆನ್ಸರ್ ಲೂಟ್ರ್ ಅಂದ್ರೆ ಹೆಂಗ್ರಿ ಸರ್? ಅದು ಅಲ್ಲಿಗೆ ಸನಿಪ್ ಹೋಗ್ತದೆ ಪೂರ್ತಿ ಬಡ್ಡಿ? ಅಲ್ಲಿ ಹೋಗಿರಿಂದ ಹೊರಗೆ ಬರ್ತದ್ರಿ. ಅದು ಹುಲ್ಲ ನಮ್ಗೆ ತೆಗಿದ್ ಆಗಲ್ರಿ. ಮತ್ತ ಗೊಬ್ಬರ ಕಟ್ಲಿಕ್ಕೆ ಅದು ಅನುಕೂಲ ಅದ್ರಿ. ಇದು ಸೆನ್ಸರ್ ಲೂಟ್ರ್? ಸೆನ್ಸರ್ ಲೂಟ್ರ್ ಹೊಡಿಸೇವ್ರಿ. ಆ ಟೈಮ್ನಾಗ ಒಂದು ಡ್ರಿಪ್ ಮ್ಯಾಗ ಹೋದೇವ್ರಿ, ತೆಗ್ದಿಲ್ಲ ಅಷ್ಟೇ. ಕೆಳಗೆ ಹಾಕೋಬಹುದು. ಹೊಳಿ ಕೆಳಗೆ ಹಾಕತ್ತೆ ಡ್ರಿಪ್ ಮ್ಯಾಗ ಕಟ್. ಅಂದ್ರೆ ಇದಕ್ಕೆ ಯಾವಾಗ ತೋತಿರಿ ಕಟಾವ್ ನೀವು? ಚಟ್ನಿ ಯಾವಾಗ ತೋತಿರಿ? ಏಪ್ರಿಲ್ 15 ತೋತೀರಿ ಸರ್. ಏಪ್ರಿಲ್ 15. ಅದು ನೋಡ್ದೇವಲ್ಲ, ಅದು ಹೊಸ ಪಡ. ಅದು ಹೊಸ ಪಡ. ಇದು ಮತ್ತೆ ಅದಕ್ಕಿಂತಲೂ ಹೊಸ ಪಡ. ಅದಕ್ಕಿಂತಲ್ಲ ಸರ್. ಇದ್ರಾಗ ಎಷ್ಟು ಬೆಳಿ ತಗೊಂಡಿರಿ? ಈಗ ಒಂದೇ ಪೀಕ್ ತಗೊಂಡಿರಿ ಸರ್. ಅಂದ್ರೆ ಅದು ಅದಕ್ಕಿಂತ ದೊಡ್ಡ ಕಾಣ್ತದಲ್ರಿ ಶ್ರೀಶೈಲ ಗಿಡ? ನೆಲ ಚಲೋ ಸರ್, ಗುಂಬದಲ್ಲ. ಇದು ತೆಗ್ಗಿ ನಡಿ. ತೆಗ್ಗಿ ನಡೆಯೋದು ಎಲ್ಲ ಗುಂಬದ್ರಿ. ಹಿಂಗಾಗಿ ಇಳುವರಿನೂ ಚಲೋ ಬಂದ್ರಿ. ಇದು ಈಗ ಇದು ಕಾಯಿ ಇದು ವೇಸ್ಟ್ ಏನ್ರಿ? ಇದು ಅದು ವೇಸ್ಟ್ ಸರ್. ಅದೆಲ್ಲ ಹರಿದು ಹೋಗಿತ್ತೇವ್ರಿ. ಇದು ಯೂಸ್ ಆಗೋದಿಲ್ಲ? ಆಗಲ್ರಿ, ಎಲ್ಲ ಹರಿದು ಹೋಗಿ ಬಿಡ್ತೇವೆ. ಗುಬ್ಬಿ ತಿಂದು ಹಂಗ ಡ್ಯಾಮೇಜ್ ಮಾಡಿರ್ತದೆ. ಅಂದ್ರೆ ಇದ್ರ ಹಾರ್ವೆಸ್ಟ್ ಆದ ಬಳಿಕ ಎಲ್ಲೋ ಒಂದು ಉಳಿದಿದ್ದ ಕಾಯಿ ಏನ್ರಿ? ಉಳಿದ್ರಿ ಇಲ್ಲ ಮೊನ್ನೆ ಮತ್ತೆ ಈಗ ಹಾರ್ವೆಸ್ಟ್ ಮಾಡಿ ಭಾಳ ದಿವಸ ಐತ್ರಿ ನಾವು. ಎಷ್ಟು ಯಾವಾಗ ಆಗ್ಯದ್ರಿ ಇದು ಹಾರ್ವೆಸ್ಟ್? ಆಗಿ ಮತ್ತೆ 3 ತಿಂಗಳು ಐತ್ರಿ. ಮಾನವ ಹಬ್ಬಕ್ಕೆ ಮಾಡೀವ್ರಿ. ರೇಟ್ ಏನು ಸಿಕ್ಕಿತ್ರಿ ಶ್ರೀಶೈಲ? ರೇಟ್ 110 ರೂಪಾಯಿ ಸಿಕ್ಕದ್ರಿ ಪರ್ ಕೆಜಿ. ಎಷ್ಟು ಅದಾವ್ರಿ ಇವು ಬಡ್ಡಿ? ಇವು 500 ಬಡ್ಡಿ ಅವ್ರಿ ಸರ್. 500 ಬಡ್ಡಿ ಎಷ್ಟು ಸಿಕ್ತ್ರಿ ನಿಮ್ಗೆ? ಎಷ್ಟು ಕೆಜಿ ಬಂತ ಹೇಳುವರಿ? ಬರೀ 5.5 ಟನ್ ಬಂದ್ರಿ ಸರ್. 5.5 ಟನ್ ಪರ್ ಕೆಜಿ. ಸಣ್ಣ ಇದು 10 ಕಿಲೋ ಲೆಕ್ಕ ಹಿಡಿದಿದ್ದೇವ್ರಿ. ಅಂದ್ರೆ ಜಾಸ್ತಿ ಹಿಡಿಬಾರ್ದು? ಅಂದ್ರೆ ಸ್ವಲ್ಪ ಬಾಗಿ ಬಿಡ್ತಾವ್ರಿ. ಜಾಸ್ತಿ ಹಿಡಿಬಾರ್ದು. ದೊಡ್ಡ ಗಿಡ, ಹೊಸ ಗಿಡ ಇತ್ತಂದ್ರೆ ಜಾಸ್ತಿ ಹಿಡಿಬಾರ್ದು. ಎಲ್ಲ ಬಲಿತಂದ್ರಿ. ಇಲ್ಲಾಂದ್ರೆ ಹಿಂಗ್ ತೆಳಗ್ ಬಂದ್ ಬಿಡ್ತದೆ, ಮುರಿತದ, ಮುರಿದ್ ಬಿಡ್ತದ್ರಿ. ಇದು ಕಡ್ಡಿ ಬಿರುಸಾಗುತ್ತಾನಂತ ಇಟ್ಟಿವ್ರಿ. ಅದಕ್ಕೆ ಏನೇನೋ ಬಂಟ ಗಿಂಟ ಏನ್ರಿ ಕೊಡೋ ಎಲ್ಲ ಬಾಳ ಕೆಲಸ ಅದೆಲ್ಲ. ಆದ್ರ ಮತ್ತ ಸಣ್ಣ ಗಿಡ ಕಟ್ ಕಾಯಿ ಹಿಡ್ಯಾನ, ಕಾಯಿನ ಒಂದ್ ಹಳದಿ ಹೊಡಿತದ್ರಿ. ತಾಕತ್ ಕಮ್ಮಿ ಮಾಡ್ತಾರೆ ಗಿಡದಾಗಿ. ಬರೋಬರಿ. ಕಾಯಿ ಸೈಜ್ ಆಗಲ್ಲ. ಮತ್ ಮುಂದೋಣಿಗೆ ಸಿಗ್ತದಲ್ರಿ ನಮ್ಗೆ. ಅಂದ್ರ ಒಂದ್ ಪೈಲಾ ವರ್ಷದ ಬೆಳಿಗ್ಗೆ ಜಾಸ್ತಿ ನಾವು ಅದಕ್ಕೆ ಭಾರವನ್ನ ಹಾಕಬಾರ್ದು. ಅಂದ್ರ ಕಡಿಮೆ ಇಡಬೇಕು. ಕಡಿಮೆ ಇಟ್ಟು ಅಂದ್ರೆ ಚಲೋ ರೀ. ಮತ್ ಮುಂದಿನ ವರ್ಷ ಅದೇ ಲಾಭ ಸಿಗ್ತಲ್ರಿ ನಮ್ಗೆ. ಅದ್ರ ಸಲುವಾಗಿ ಜಾಸ್ತಿ ಮಾಡಿ. ನಿಮ್ಮ ಇದ್ರ ಜೊತೆಗೆ ದನಗಳು ಎಷ್ಟು ಇಟ್ಕೊಂಡ್ರಿ? ಒಂದ್ 5 ಎಮ್ಗಳು ಅದಾವ್ರಿ ಅಷ್ಟೇ. 5 ಎಮ್ಗಳು. ತಿಪ್ಪಿ ಗೊಬ್ಬರ ಹಾಕ್ತೇವ್ರಿ. ತಿಪ್ಪಿ ಗೊಬ್ಬರ ಹಾಲಿಗೆ ಆಯ್ತು, ಈ ಕಡೆ ಹಾಲಿಗೆ ಐತ್ರಿ, ನಮ್ಗೆ ಗೊಬ್ಬರನು ಆಯ್ತು. ಆದ್ರ ಮತ್ ಹೊರಗಿನ ಕೊಂಡು ತೋತೀವ್ರಿ. ಗೊಬ್ಬರನು ತೋತಿರಿ. 4-5 ದನಗಳು ಇದ್ರು ಕೊಂಡು ತೋತಿರಿ. ಒಂದ್ 2 ಪಡಕ್ ಆತವ್ರಿ ಅಷ್ಟೇ ವರ್ಷ. ಒಂದ್ 8-10 ಟ್ರ್ಯಾಕ್ಟರ್ ಹೊಣ್ತವ್ರಿ. ಉಳಿದು ಒಂದು 2 ಪಡಕ್ ತೋತೇವ್ರಿ. ದ್ರಾಕ್ಷಿ ಬೇರೆ ಆದ್ರಿ, ಅದಕ್ಕ ಬಾಳ್ ಬೇಕಾ. ಸರಿ ಸರ್, ಇಲ್ಲಿವರೆಗೆ ಎಲ್ಲಾನು ಚರ್ಚೆ ಮಾಡ್ಕೋತ ಬಂದೆವು. ಇನ್ನೊಂದು ಹೆಂಗಂದ್ರ ನಮ್ಕಿಂತ ಸಣ್ಣವ್ರು ಇದ್ದವ್ರಿಗೆ ಈಗ ಧಾರವಾಡದಾಗ ಪ್ರೊಟೆಸ್ಟ್ ನಡೆದೈತಿ. ಅವರು ಗೌರ್ಮೆಂಟ್ ಯಾವ ಪ್ರೊಟೆಸ್ಟ್ ಅಂದ್ರೆ ಗೌರ್ಮೆಂಟ್ ನೌಕರಿ ತಗೊಳ್ಳೋ ಸಲುವಾಗಿ. ಈಗ ಗೌರ್ಮೆಂಟ್ ನೌಕರಿ ಮಾಡಿದ್ರೆ ಒಳ್ಳೇದು ಅಥವಾ ಕೃಷಿ ಮಾಡಿದ್ರೆ ಒಳ್ಳೇದು ನಿಮ್ಮ ಪ್ರಕಾರ? ಗೌರ್ಮೆಂಟ್ ನೌಕರಿ ಅಂದ್ರೆ ಏನ್ರಿ ಸರ್? ನಾ 10 ವರ್ಷ KSRTC ಮಾಡಿ ಬಿಟ್ಟು ಬಂದೈತಿ. ಮೊದಲು ನೀವು ಗೌರ್ಮೆಂಟ್ ನೌಕರಿ ಮಾಡಿರಿ? ಅಲ್ಲಿ 12 ತಾಸು ಡ್ಯೂಟಿ ಮಾಡಿಸ್ಕೋತಾರ. ಕೇಳಬಹುದು ರೈತ ಬಾಂಧವ್ರಿಗೆ, ಹೇಳ್ರಿ ಸರ್. ಇಲ್ಲ ಭಾಳ ಇದೆ ಅಂತ ಇಂಟ್ರೆಸ್ಟ್ ಅದ. ಅಲ್ಲಿ 12 ತಾಸು ಡ್ಯೂಟಿ ಮಾಡಿಸ್ಕೋತಾರ್ರಿ. ನಾ ಒಂದೇ ನಿಖರವಾಗಿ ಮಾಡಿದ್ದಂದ್ರೆ ನಾ 8 ತಾಸು ಹೊಲ್ದಾಗ ದುಡಿದ್ರೆ ಸಾಕು.
ಹಾ. ಆರಾಮ ಅದು ಏನು 50,000 60,000 ಪೇಮೆಂಟ್ ಬರ್ತಲ್ಲ. ನೀವ್ ಎಂತ ಹುಚ್ಚರಿ ಶ್ರೇಷ್ಠ ಯಾಕೆ ನಮ್ಮ ಎಲ್ಲ ಯುವಕರು ಗೌರ್ಮೆಂಟ್ ನೌಕರಿಯಾಗಿ ಬಿಡ್ದಾಡ್ಲತ್ತಾರ. ಇವತ್ತಿನ ಮಿತಿ ನೀವು ಒಂದು ಗೌರ್ಮೆಂಟ್ ನೌಕರಿಯನ್ನ ಬಿಟ್ಟು ಇದು ನೀವು ರೈತರ ಕೆಲ್ಸಕ್ಕೆ ಯಾಕೆ ಬಂದ್ರಿ? ಸರ್ ಇದು ಆರಾಮಾಗಿ ಇರ್ಬೇಕಲ್ರಿ, 8 ತಾಸು ಮಾಡಿ ನಿದ್ದೆ ಮಾಡ್ಬೋದ್ರಿ. ಅಲ್ಲಿ KSRTC ಒಳಗೆ ಎಷ್ಟು ಟಾರ್ಚರ್ ಗೊತ್ತನ್ರಿ, ನಮ್ ದೋಸ್ತರು ಆಲ್ರೆಡಿ ಅದರ್ರಿ ಈಗ ಹಿಂದಿದ್ದವ್ರು. ಅವ್ರು ನಿಮ್ ಕಾಲ್ ಬೀಳ್ತೇವೆ ಬಿಟ್ಟು ಹೋಗಿದ್ದು ಭಾಳ ಬೆಸ್ಟ್ ಮಾಡಿದತ್ತಾರ. ಅಟ್ ಟಾರ್ಚರ್ ಅದ್ರಿ, ಭಾಳ ಟಾರ್ಚರ್ ಅದ ಗೌರ್ಮೆಂಟ್ ನೌಕರಿ ಭಾಳ ಟಾರ್ಚರ್. ಮತ್ತ ಪಬ್ಲಿಕ್ ಟಾರ್ಚರ್ ರೀ. ಈಗಂತರ ಆಧಾರ್ ಕಾರ್ಡ್ ಬಂದಂತ್ರ ದೊಡ್ಡ ಟೆನ್ಷನ್ ಬಿಡ್ರಿ, ಅದ್ರ ಪಬ್ಲಿಕ್ ಟಾರ್ಚರ್ ಬಾಡ್ರಿ. ರೋಡ್ ಮ್ಯಾಗ ಹವೇ ಟಾರ್ಚರ್ ರೀ. ಏನ್ರ ಆದ್ರೆ ಕೇಸ್ ಪಾಸ್ ಎಲ್ಲ ನಾವೇನಿಗೆ ಬಗೆಹರಿಸ್ಬೇಕಲ್ರಿ. ಈಗ ನಿಮ್ಗ ಅಲ್ಲಿ ನೆಮ್ಮದಿ ಇತ್ತು, ಇಲ್ಲಿ ನೆಮ್ಮದಿ ಇಲ್ಲಿ ಆರಾಮಿದ್ದೇವ್ರಿ ಸರ್. ಅವ ಅಪ್ಪ ನೋಡ್ಕೊಂಡು ಆರಾಮ್ ಇರ್ಬೋದಲ್ರಿ. ಅಲ್ಲಿದ್ರೆ ಯಾರೋ ನಿಮ್ಮಂತವ್ರಿಗೆ ಫೋನ್ ಮಾಡಿ ಹೇಳ್ತೇವ್ರಿ ನಾವು, ನೋಡ್ರಿ ನಮ್ಮ ಮನೆಗೆ ಹೋಗಿ ಒಂದ್ ದವಾಖಾನೆ ತೋರ್ಸ್ಕೊಂಡ್ ಬರ್ರಿ, ಒಂದ್ ಕರೆಂಟ್ ಫ್ಯೂಸ್ ಹಾಕಿ ಬರ್ರಿ, ಒಂದ್ ಮೋಟರ್ ಸುಟ್ಟೋದ್ ಮ್ಯಾಗ ಇಟ್ಟು ಬರ್ರಿ. ಇದನ್ನೆಲ್ಲ ಯಾರು ಮಾಡ್ತಾರೆ? ಎಷ್ಟು ದಿವ್ಸ ಮಾಡ್ತೀರಿ ನೀವು? ಒಂದಿನ ಮಾಡಿ 2 ದಿವಸ ಮಾಡ್ಯಾರ. ಎಷ್ಟು ಮನುಷ್ಯ ಇದ್ಮೇಲೆ ತಂದೆ ತಾಯಿಗೆ ನೋಡ್ಕೊಳಕ್ಕೆ ಭಾಳ ಆರಾಮಿದ್ದೇವ್ರಿ ಸರ್. ಅಲ್ಲಿಗಿಂತ ಹೆಚ್ಚೋದ್ರಿ ಪೇಮೆಂಟ್ ನಂದಿ. ನೆಮ್ಮದಿ ಅದ. ವರ್ಷ 12 ಲಕ್ಷ ರೂಪಾಯಿ ಮಾಡ್ತೇವ್ರಿ ಅಂತ ಕನಿಷ್ಠ ಅಂದ್ರೆ ಒಂದ್ ಪಡೆದ 12 ಲಕ್ಷ ಆತ ಸಾಕ್ರಿ. ಅಂದ್ರೆ ತಿಂಗಳ 1 ಲಕ್ಷ ರೂಪಾಯಿ ಆರಾಮ್ 1 ಲಕ್ಷ ಆರಾಮಲ್ರಿ. ಅಲ್ಲಿ ಎಷ್ಟು ತಗೋತಿದ್ರಿ ಪೇಮೆಂಟ್? ಅಲ್ಲಿ ನಾ ಬಿಟ್ಟು ಬರಾಗ 17,000 ರೂಪಾಯಿ ಇತ್ತು. ಈಗ 50,000 ಹಬ್ಬ ಅಂದ್ರ ನಮ್ ಜೋಡಿ ಇದ್ದವ್ರು 50,000 ಅಂದ್ರೆ ವರ್ಷಕ್ಕೆ 6 ಲಕ್ಷ ರೂಪಾಯಿ ಆಯ್ತು. ಅಲ್ಲೆಲ್ಲ ಫ್ಯಾಮಿಲಿ ಸಂಭಾಳಿಸ್ಕೋಬೇಕಲ್ರಿ. ಇಲ್ಲೆಲ್ಲ ಹೊಲ್ದಾಗ ಕೈಪಲ್ಲೆ ಉಂಡು ತಿಂದು ಆರಾಮಿದ್ದೇವ್ರಿ ಸರ್. ನೋಡ್ಬೋದು ಯುವಕರೇ, ನಾನು ಹೇಳೋದು ಗೌರ್ಮೆಂಟ್ ನೌಕರಿ ಕೀಳತ್ ನಾನು ಹೇಳಕತ್ತಿಲ್ಲ, ಬಟ್ ನಾನು ಇದು ಶ್ರೇಷ್ಠ ನಾನು ಹೇಳಕತ್ತಿಲ್ಲ. ಬಟ್ ನೀವೇನು ಪ್ರೊಟೆಸ್ಟ್ ಮಾಡ್ಲತ್ತಿರಲ್ಲ, ನಿಮ್ಗೆ ಒಟ್ಟರಿಗೆ ನೌಕರಿ ಕೊಡ್ಲಕ್ಕಂತ ಗೌರ್ಮೆಂಟ್ ಸಾಧ್ಯ ಆಗಲ್ಲ. ಈಗ ಏನ್ ಪ್ರೊಟೆಸ್ಟ್ ಮಾಡ್ಲತ್ತಾರ ನಮ್ಮ ಯುವಕರು ಅಲ್ಲಿ, ಆದ್ರೆ ಈಗ ಎಷ್ಟು ಮಂದಿ ನೌಕರಿ ಕೊಡೋರು ಅದಾರಿ ಅವರು ಇಲ್ಲಿ? ಅವ್ರಿಗೆ ಒಂದು 5%, ನನ್ನ ಪ್ರಕಾರ 5% ಇದು ನೌಕರಿ ಸಿಗಲ್ಲ ಶ್ರೀಶೈಲ್ ಅವ್ರಿಗೆ. ಈಗ ನಮ್ಮ ಶ್ರೀಶೈಲ್ ಅವ್ರು ಹೇಳಿದ ಕೂಡಲೇ ನನಗೆ ನೀವು ಕೇಳ್ಬೋದು, ಎಷ್ಟೋ ಮಂದಿ ಸ್ಫೂರ್ತಿ ಆಗ್ಬೋದು. ಇವರು ಆಲ್ರೆಡಿ ಗೌರ್ಮೆಂಟ್ ಜಾಬ್ ಅನ್ನ ಬಿಟ್ಟು ಈ ದಾಳಿಂಬ್ರಿ ಕೃಷಿಗೆ ಬಂದಾರ. ನೀವು ಇವರು ಹೆಚ್ಚಿನ ಮಾಹಿತಿ ಬೇಕಂದ್ರೂ ಅಗಸನಾಳ ಗ್ರಾಮಕ್ಕೆ ಬಂದು ನೀವು ನೋಡ್ಬೋದು. ನಿಮ್ಗೆ ಯಾರಾದರೂ ಪರಿಚಯಸ್ಥರಿದ್ರು ಅಗಸನಾಳದಾಗ ಕೇಳ್ಬೋದು. ಒಂದು KSRTC ನೌಕರಿಯನ್ನು ಬಿಟ್ಟು ಇವರು ತಮ್ಮ ಸ್ವಂತ ಊರಿಗೆ ಬಂದು ದಾಳಿಂಬರಿ ಸಸಿಯನ್ನು ಮಾಡಿಕೊಂಡು ಅವರು ನೆಮ್ಮದಿ ಬದುಕನ್ನು ಸಾಗಿಸ್ಲಿಕ್ಕತ್ತಾರ. ನಾನು ನನ್ನ ಹಿಂದಿದ್ದಂಥ ಯುವಕರಿಗೆ ನಾನು ಒಂದೇ ಮಾತು ತಿಳಿಸೋದು, ನೀವು ಗೌರ್ಮೆಂಟ್ ನೌಕರಿ ಆಸೆಯನ್ನು ಬಿಟ್ಟು ನಿಮ್ಮಲ್ಲಿ ಕನಿಷ್ಠ ಒಂದು 2 ಎಕರೆ ಇದ್ರೆ ಸಾಕ್ರಿ ಶ್ರೀಶೈಲ್ ಸರ್. 2 ಎಕರೆ ಆಸ್ತಿ ಇದ್ರ ಅವ ವರ್ಷಕ್ಕೆ 1 ಎಕರೆಗೆ 5 ಲಕ್ಷ ತೆಗಿಬಹುದು. ತಿಂಗಳ 50,000 ರೂಪಾಯಿ ಪಗಾರ, ತಿಂಗಳ 50,000 ಪಗಾರ. ಅವ ಒಂದ್ 5 ವರ್ಷನಾಗ ಇನ್ನೊಂದ್ 2 ಎಕರೆ ಜಮೀನ್ ತಗೋಬಹುದು. ಇವ ನಾವು ನೌಕರಿ ಮಾಡ್ತೇವಂದ್ರಿ, ಎಷ್ಟು ವರ್ಷ ಮಾಡಿದ್ರೆ ನೀವು ಜಮೀನ್ ತೊಗೊಳಕ್ ಸಾಧ್ಯ ರೀ ಈಗಿನ ಕಾಲ? ನೌಕರಿ ಮಾಡಿ ಜಮೀನ್ ತೊಗೊಳಕ್ ಸಾಧ್ಯ ಇಲ್ಲ. ಪಗಾರ 1 ಲಕ್ಷ ಆಗುವಾಗ ಜಮೀನ್ ಪಗಾರ 10 ಲಕ್ಷ, ಜಮೀನ್ ಎಕರೆಕ 20 ಕೋಟಿ ಆಗಿರ್ತದೆ. ಹಂಗಾಗಿ ಏರ್ಕೋತ ಹೋಗಿರ್ತರಿ, ತೊಗೊಳಕ್ ಆಗಲ್ಲ, ನೆಮ್ಮದಿಯಿಂದ ಇರ್ಲಕ್ ಆಗಲ್ಲ. ಅಲ್ಲಿ ಮನಿ ಬಾಡಿಗೆ ಅದು ಇದು ಅಂತ ವಜ್ಜೆ ಆಗಿಬಿಡ್ತಾವ. ಇವು ನಮ್ ಹುಡುಗರು ಏನ್ ಮಾಡ್ಯಾವ್ರಿ ಶ್ರೀಶೈಲ್ ಇಲ್ಲಿವರೆಗೂ ಕೆಲವೊಂದ್ 30 ವರ್ಷ ಆದ್ರೂ ಸಹಿತ ಆಗಲ್ರಿ. ನೌಕರಿ ಅಂತೇಳಿ ಬಡದಾಡ್ಕೋತು ಧಾರವಾಡ, ಬಿಜಾಪುರ, ಬೆಂಗಳೂರು ಎಲ್ಲೆಲ್ಲೋ ಓದ್ಲಿಕ್ ಹೊಂಟಾರ್ರಿ. ನನ್ನ ಜೊತೆ ಇದ್ದಂತ ಪೊಲೀಸರು ಎಷ್ಟೋ ಜನ ಪೊಲೀಸರು ಯುವಕರಾಗ್ಯಾರ, ನನ್ನ ಜೊತೆ ಯುವಕರು ಪೊಲೀಸರಾಗ್ಯಾರ. ಆದ್ರ ನೆಮ್ಮದಿ ಅವ್ರಿಗೆ ನಮ್ಮಟ್ಟ ನೆಮ್ಮದಿ ಸಿಗ್ಲಿಕ್ಕ ತಿಲ್ಲತ್ ಹೇಳ್ತಾರೆ. ಅಷ್ಟು 2 ಎಕರೆ ಒಬ್ಬ ಮಗನಿಗೆ 2 ಎಕರೆ ಜಮೀನ್ ಇದ್ರೆ ಆರಾಮ್ ಸಾಕು. ಗೌರ್ಮೆಂಟ್ ಜಾಬ್ ಅವಶ್ಯಕತೆ ಒಟ್ಟೆ ಇದು ನಮ್ಮ ರೈತರಿಗೆ ಅನುಕೂಲ ಅದ, ರೈತರಿಗೆ ಮಾಡ್ಕೊಂಡ್ರೆ ಅನುಕೂಲ ಬೆಸ್ಟ್ ಸರ್. 1-2 ಎಕರೆದಾಗ ಒಂದ್ ಅರ್ಧ ಎಕರೆ ಮನಿ ಕಟ್ಕೊಂಡು 1.5 ಎಕರೆ ಹೊಲ ಮಾಡ್ಕೊಂಡ್ರಿ ಆರಾಮಾಗಿ 1-2 ಏನ್ರ ದನಗಳು ಮಾಡ್ಕೊಂಡಿದ್ರು ಬೆಸ್ಟ್ ಇರ್ಬೋದು. ಕಿರಿಕಿರಿ ಇಲ್ರಿ, ಒಟ್ಟು ಯಾರು ಸಾಗಿಸ್ಬೋದು ಆರಾಮ್. 10 ಮನಿಗೆ ಆರಾಮ್ ಮನಿ ಟಿವಿ ಮುಂದ್ ಕುಂದ್ರಿ, ಮನಿ ಮುಂದ್ ಕುಂದ್ರಿ, ಎಲ್ಲಿ ಬೇಕಲ್ಲಿ ಕುಂದ್ರಿ. ನಿಮ್ಮ ಪ್ರಕಾರ ಹೊಲ ಇತ್ತಂದ್ರ ಗೌರ್ಮೆಂಟ್ ಜಾಬ್ ಆಸೆಯನ್ನ ಮಾಡೇಬಾರದು. ಹೊಲ ಇರ್ಲಿಕ್ಕಂದ್ರ ನೌಕರಿ ಮಾಡತ್ ಹೇಳ್ತೀರಿ ಸರ್. ಆ ಜಮೀನ್ ನೌಕರಿ ಮಾಡ್ಲಿಕ್ಕೆ ಎಷ್ಟು ಕಲಿಸ್ಬೇಕು ಗೊತ್ತಾ ನಮ್ಮ ಮಕ್ಳಿಗೆ? ಈಗ LKG 1 ಲಕ್ಷ ಪೇಮೆಂಟ್ ಅದು. ನಮ್ಮ ಯುವಕರಿಗೆ ಏನ್ ತಿಳ್ಕೊಂಡ್ಬಿಟ್ಟು ನಮ್ಮ ತಂದೆ ತಾಯಿ ತಲೆಯಾಗನು ಅದೇ ಸೇರ್ಬಿಟ್ಟದ್ರಿ. ಇವ್ರು ಏನಾಗ್ಯಾರ, ಒಟ್ಟ ಸಾಲಿ ಕಲ್ತಾನ ನೌಕರಿ ಮಾಡ್ಬೇಕು. ಇದು ಸಾಲಿ ಶಿಕ್ಷಣ ಏನ್ರಿ ಬುದ್ಧಿಮಟ್ಟವನ್ನ ಹೆಚ್ಚಿಸ್ಕೊಳಕ ಇದು ಮಾಡ್ಬೇಕು, ಬಳಸ್ಕೋಬೇಕು. ಇನ್ನೊಬ್ರು ಕೈ ತೆಳಗ ಆಳಾಗಿ ದುಡಿಲಿಕ್ಕ ಬಳಸ್ಕೋಬಾರ್ದು ಅನ್ನೋದೇ ಒಂದು ನಿಮ್ಮ ಉದ್ದೇಶ. ಒಂದು ಸಣ್ಣ ನೌಕರಿ ಮಾಡ್ಬೇಕಂದ್ರು ಈಗ ಭಾಳ ಕಷ್ಟ ಅದ, ಅದು ವಜ್ಜೆ. ಉದ್ದಕ್ಕೆ ಸಾಲಿ ಕಲಿಯೋದಕ್ಕಿಂತ ಅದೇ 1 ಲಕ್ಷ ವರ್ಷ 50,000 ನಾವು ಹೊಲಕ್ಕೆ ಹಾಕಿದ್ರೆ ಸಾಕು. ಆ ಲಕ್ಷಕ್ಕಿಂತ ನೌಕರಿಗಿಂತ ಹೆಚ್ಚು ಪೇಮೆಂಟ್ ಬರ್ತದೆ. ನೋಡ್ಬೋದು ಯುವಕರೇ, ನಮ್ಮ ಶ್ರೀಶೈಲ್ ಅವರು ಬಹಳ ಅದ್ಭುತವಾದಂತ ಮಾತನ್ನ ಹೇಳಿದ್ರು. ಇವರು ಅಲ್ಲಿನೂ ಅನುಭವ ಕಂಡಂತವ್ರು ಮತ್ತು ಕೃಷಿಯಲ್ಲಿ ಅನುಭವ ಕಂಡಂತವ್ರು, ಒಂದು ಬಡತನದಿಂದ ಮಾಡ್ಕೊಂಡ್ ಬಂದಂತ ಒಬ್ಬ ಹುಡುಗ. ಇವರು ಭಾಳ ನೆಮ್ಮದಿಯಿಂದ ಇತ್ತು, ಭಾಳ ಒಂದು ನೆಮ್ಮದಿ ಬದುಕನ್ನ ಸಾಗಿಸ್ಲಿಕ್ಕತ್ತಾರ. ಅವರೇ ಹೇಳ್ತಾರ, ನಾ ಹೇಳುವಂತ ಮಾತಲ್ಲಿದು. ಶ್ರೀಶೈಲ್ ಅವರ ಇಲ್ಲಿವರೆಗೆ ನಿಮ್ಮ ಜೋಡಿ ಚರ್ಚೆ ಮಾಡಿ ನನಗೆ ಭಾಳ ಅತಿ ಆನಂದ ಐತ್ರಿ. ಇಲ್ಲಿವರೆಗೆ ನಮ್ಗೆ ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಶ್ರೀಶೈಲ್. ನಮಸ್ಕಾರ.